ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಆ್ಯಂಡ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊತ ಬನ್ನಿ ಇವತ್ತಿನ ವಿಡಿಯೋ ಆ್ಯಂಡ್ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೇ ಆಲ್ರೆಡಿ ಆಷಾಢ ಮಾಸ ಶುರುವಾಗಿ 2 ವಾರಗಳು ಕಳೀತಾ ಇದೆ. ಆ್ಯಂಡ್ ನಾನು ಮೊದಲನೇ ವಾರದ ಆಷಾಢ ಪೂಜೆ ಶುಕ್ರವಾರ ಪೂಜೆ ಇದನ್ನು ನಾನು ಏನೂ ಶೇರ್ ಮಾಡ್ಕೊಂಡಿರಲಿಲ್ಲ. ಬಿಕಾಸ್ ನನಗೆ ಅವತ್ತು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ನನ್ನ ಮಗಳಿಗೂ ಅಷ್ಟೇ ತುಂಬ ಹುಷಾರಿರಲಿಲ್ಲ. ಆ ಕಾರಣದಿಂದ ನಾನು ವೀಡಿಯೋಸ್ನೆಲ್ಲ ಏನೂ ಮಾಡ್ಕೊಂಡಿರಲಿಲ್ಲ. ಬಟ್ ಆದರೆ ಇವತ್ತು 2ನೇ ಶುಕ್ರವಾರ ಆಗಿರೋದ್ರಿಂದ ನಾನು ಆಷಾಢ ಮಾಸದಲ್ಲಿ ಯಾವ ರೀತಿಯಾಗಿ ಪೂಜೆಗಳನ್ನು ಮಾಡ್ಕೊತೀನಿ, ಯಾವ ಥರ ವ್ರತಗಳನ್ನು ಮಾಡ್ತೀನಿ ಅನ್ನೋದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಅಂತ ನನಗೆ ತುಂಬ ಅನ್ನಿಸ್ತಾ ಇತ್ತು. ಲಾಸ್ಟ್ ವೀಕೇ ಶೇರ್ ಮಾಡಬೇಕಿತ್ತು, ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಕಾರಣಾಂತರಗಳಿಂದ ನಾನು ಲಾಸ್ಟ್ ವೀಕ್ ಏನೂ ವ್ಲಾಗನ್ನು ಶೂಟ್ ಮಾಡ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಇನ್ನು ಇವತ್ತಾದರೂ ಮಾಡೋಣ ಅಂತ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗನೆ ಅರೌಂಡ್ 4 ಗಂಟೆ 4:30 ಅಷ್ಟರಲ್ಲೇ ನಾನು ಎದ್ದು ಅಂಡೆ ಒಲೆ ಎಲ್ಲ ಉರಿ ಹಾಕಿ ಹೊರಗಡೆ ಬಂದು ಫಸ್ಟ್ ಮಾಡ್ತಾ ಇರೋದೇ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಂಬಿಟ್ಟು. ನೈಟೆಲ್ಲ ಒಂದು ಸ್ವಲ್ಪ ಮಳೆ ಆಗಿತ್ತು. ಸೊ ಹೊರಗಡೆ ಹಾಕಿದ್ದು ನಾರಿನ ಮ್ಯಾಟು ಸಹ ನಿಂದಿತ್ತು. ಅದನ್ನು ತೆಗೆದು ಸೈಡ್ಗೆ ಹಾಕ್ಬಿಟ್ಟು, ಮಳೆ ಅಂದರೆ ತುಂಬ ಜೋರು ಮಳೆ ಏನಲ್ಲ, ಸುಮ್ಮನೆ ಜಿಡಿ ಥರ ಇಟ್ಕೊಂಡಿತ್ತು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಆ ಮ್ಯಾಟ್ನೆಲ್ಲ ತೆಗೆದು ಸೈಡ್ಗೆ ಹಾಕಿ ಕ್ಲೀನಾಗಿ ಮನೆ ಮುಂದೆ ವರಂಡದಲ್ಲೆಲ್ಲ ಕಸ ಎಲ್ಲ ಗುಡಿಸ್ಕೊಂಡಾದ್ಮೇಲೆ ಫಸ್ಟ್ ಮಾಡೋವಂಥ ಕೆಲಸನೇ ಬಂದು ನಾನು ಹೊಸ್ಲು ಒರೆಸೋದಕ್ಕೆ ಅಂತಲೇ ಸಪ್ರೇಟಾಗಿ ಬಟ್ಟೆ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲೇ ಹೊಸ್ಲು ಎಲ್ಲ ಒರೆಸ್ಕೊಂಡು ಇನ್ನು ಬಾಗಿಲಿಗೆಲ್ಲ ನೀರು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಆದರೆ ನಾನು ಒಳಗಡೆ ಆಲ್ರೆಡಿ ಬೇಗ ಎದ್ದಿದ್ನಲ್ಲ, ಸ್ವಲ್ಪ ಕತ್ಲೆ ಇತ್ತು ಫಸ್ಟು ಹೊರಗಡೆ ಬಂದು ನೋಡಿದಾಗ. ಅದಕ್ಕೋಸ್ಕರ ನಾನೇನು ಮಾಡಿದ್ದೆ, ಒಳಗಡೆ ಇರೋವಂಥ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೆ. ಅಂದರೆ ಯಾವ ರೀತಿಯಾದಂಥ ಕೆಲಸಗಳು ಅಂದರೆ, ಮೊದಲನೇದಾಗಿ ಅಂಡೆ ಒಲೆ ಉರಿ ಹಾಕಿದ್ದೆ. ಸೊ ನೀರು ಕಾಯೋ ಅಷ್ಟರಲ್ಲಿ ನಾನು ನನ್ನ ಕೆಲಸಗಳನ್ನು ಮುಗಿಸ್ಕೊಬೋದು ಅನ್ನೋ ಕಾರಣಕ್ಕೋಸ್ಕರ. ಅದಾದಮೇಲೆ ಕ್ಲೀನಾಗಿ ಒಂದು ಕಡೆಯಿಂದ ಕಸ ಎಲ್ಲ ಗುಡಿಸ್ಕೊಂಡು ನೆಲನೂ ನಾನು ಆಲ್ರೆಡಿ ಒರೆಸ್ಕೊಂಡು ಆಮೇಲೆ ಹೊರಗಡೆ ಬಂದಿದ್ದಂಥದ್ದು. ಇನ್ನು ಬಾಗಿಲಿಗೆಲ್ಲ ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರೆಲ್ಲ ಹಾರ್ಕೊಂಡ್ಲಿ ಅನ್ನೋ ಅಷ್ಟರಲ್ಲಿ ಅದೇ ಗ್ಯಾಪಲ್ಲಿ ನಾನು ಮಾಡಿರೋ ಅಂಥ ಕೆಲಸ ಬಂದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ತೊಗೊಂಬಂದು ಹೊಸ್ಲಿಗೆಲ್ಲ ಅರಿಶಿನ ಇಟ್ಟು ಕುಂಕುಮ ಇಟ್ಟು ರಂಗೋಲಿಯನ್ನು ಇಟ್ಟು ಅಲಂಕಾರ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದು. ನನಗಂತೂ ಹೊಸ್ಲಿಗೆ ನಮ್ಮದು ಒಂಚೂರು ಹಳೆ ಮನೆ ಆಗಿರೋದ್ರಿಂದ ಹಳೆ ಹೊಸ್ಲು. ಸೊ ನನ್ನ ಲುಕ್ ವೈಸ್ ಬರ್ದಲೇ ಇದ್ರು ನನಗಂತೂ ಹೊಸ್ಲು ಅಲಂಕಾರ ಮಾಡೋದು ಅಂದರೆ ತುಂಬ ಇಷ್ಟ. ಅಂದರೆ ಅದ್ರ ತುಂಬ ಅರಿಶಿನ ಎಲ್ಲ ಬೆಳೆದ್ಬಿಟ್ಟು ದೊಡ್ಡದಾಗಿರಬೇಕು ನನಗೆ ಹೊಸ್ಲು ಅಂದರೆ ಆಸೆ. ಬಟ್ ಆದರೆ ನಮ್ಮ ಮನೇಲಿ ಇರೋದೇ ಇದು. ಬಟ್ ಇರೋದರಲ್ಲಿ ನಾವು ಖುಷಿ ಪಡಬೇಕು ಅಂದ್ಬಿಟ್ಟು ನಾನು ಇದಕ್ಕೇ ಅಲಂಕಾರ ಮಾಡಿಬಿಟ್ಟು ನಾನು ಖುಷಿ ಪಡ್ತೀನಿ. ಇನ್ನು ಅದಾದಮೇಲೆ ಫಟಾಫಟ್ ಅಂತ ಹೋಗಿ ಬೇಗ ಸ್ನಾನ ಮಾಡಿಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬಂದೊಳೇ ಒಂದು ಲೋಟ ಬಿಸಿನೀರು ಕಾಯಿಸಿಟ್ಟಿದ್ರು. ನಮ್ಮ ಯಜಮಾನ್ರೂ ಬೇಗ ಇದ್ದಿದ್ರು. ಸೊ ಅದಕ್ಕೋಸ್ಕರ ಒಂದು ಲೋಟ ಬಿಸಿನೀರನ್ನ ಕುಡಿದ್ಬಿಟ್ಟು ನೆಕ್ಸ್ಟ್ ನಾನು ಬಂದು ಸೇರಿಕೊಂಡಿದ್ದೆ ದೇವ್ರ ಮನೆ. ಸೊ ದೇವ್ರ ಮನೆಯಲ್ಲಿ ಆಲ್ರೆಡಿ ನಾನು ಸ್ನಾನ ಮಾಡ್ಕೊಂಡು ಬರ್ತಿದ್ದಾಗೇ ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆ ಆ್ಯಂಡ್ ಪ್ರತಿ ದೇವ್ರ ಸಾಮಾನೆಲ್ಲ ತೊಳೆದು ನಾನು ನೆನ್ನೆನೇ ರೆಡಿ ಮಾಡಿಟ್ಕೊಂಡಿದ್ದೆ. ಈಗ ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಬರ್ತಿದ್ದಾಗೇ ಫಸ್ಟು ಪೂಜೆಗೆ ಪ್ರತಿಯೊಂದನ್ನು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ದೇವ್ರ ಸಾಮಾನುಗಳಿಗೆ ರೆಡಿ ಮಾಡ್ಕೊಂಡಿದ್ದಂತಾದಮೇಲೆ ನಾನು ಆಷಾಢ ಶುಕ್ರವಾರ ಮಾಸಗಳಲ್ಲಿ ಏನು ಮಾಡ್ತೀನಿ ಅಂದರೆ ಉಪ್ಪಿನ ದೀಪನ ಹಚ್ಚುತ್ತೀನಿ. ಇದನ್ನು ನಾನು ಮುಂಚೆಯಿಂದನೂ ಏನು ಹಚ್ಕೊಂಡ್ಬಂದಿದ್ದೀನಿ ಅಂತ ಹೇಳೋದಿಲ್ಲ. ಈಗ ಒಟ್ಟಿನಲ್ಲಿ ಒಂದು 2 ವರ್ಷದಿಂದ ಆಷಾಢ ಶುಕ್ರವಾರಗಳು ಎಷ್ಟು 3 ಶುಕ್ರವಾರ ಬಂದರೆ 3 ಇಲ್ಲ 4 5 ಎಷ್ಟು ಶುಕ್ರವಾರ ಬರ್ತವೆ ಅಷ್ಟು ಶುಕ್ರವಾರಗಳನ್ನು ನಾನು ಉಪ್ಪಿನ ದೀಪನ ಹಚ್ಕೊಳ್ಳೋ ಅಂಥ ಪದ್ಧತಿಯನ್ನು ಮಾಡ್ಕೊಂಬಂದಿದ್ದೀನಿ. ಸೊ ಇವತ್ತು ಅದೇ ರೀತಿಯಾಗಿ ಉಪ್ಪಿನ ದೀಪ ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಮನೆಯಲ್ಲೇ ನಿಂಬೆಹಣ್ಣು ಇದ್ದು ಅದಕ್ಕೋಸ್ಕರ ಮನೇಲಿ ನಿಂಬೆಹಣ್ಣು ದೀಪನೂ ಹಚ್ಚೋಣ ಅನ್ನೋ ಕಾರಣಕ್ಕೋಸ್ಕರ ನಿಂಬೆಹಣ್ಣನ್ನು ತೊಗೊಂಡು ಈಗ ಅದಕ್ಕೆ ನಿಂಬೆಹಣ್ಣು ದೀಪ ಹಚ್ಚೋದಕ್ಕೂ ಸಹ ಕ್ಲೀನಾಗಿ ನಿಂಬೆಹಣ್ಣನ್ನು ದೇವ್ರ ಹತ್ರ ಇಟ್ಟು ಸಂಕಲ್ಪ ಮಾಡಿಕೊಂಡು, ಅಂದರೆ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತ ಬೇಡಿಕೊಂಡು ಅದನ್ನು ನೀವು ಕ್ಲೀನಾಗಿ ಮಧ್ಯದಕ್ಕೆ ಕುಯ್ಕೊಂಡು ಆ ನಿಂಬೆಹಣ್ಣು ರಸನೂ ಅಷ್ಟೇ ಒಂದು ಬಟ್ಲಿಗೆ ತೊಗೊಬೇಕು. ಎಲ್ಲಂದರಲ್ಲಿ ಎಸ್ದಾಡೋದು ತುಳಿದಾಡೋದು ಆ ರೀತಿಯಾಗಿ ಮಾಡಬಾರ್ದು. ಅದಕ್ಕೋಸ್ಕರ ನಾನು ಒಂದು ಬಟ್ಲಿಗೆ ತೊಗೊತೀನಿ. ಅದನ್ನು ಕ್ಲೀನಾಗಿ ನಿಂಬೆಹಣ್ಣೆಲ್ಲ ಇಂಟ್ಕೊಂಡಾದ್ಮೇಲೆ ಅದಕ್ಕೆ ಅರಿಶಿನ
ಕುಂಕುಮಗಳನ್ನು ಇಟ್ಕೊಂಡು, ಅಂದರೆ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಲ್ಲ, ಹಿಂಡ್ಕೊಂಡಾದ್ಮೇಲೆ ಅದನ್ನು ಉಲ್ಟಾ ಮಾಡ್ಕೊಬೇಕು. ಉಲ್ಟಾ ಮಾಡಿಕೊಂಡು ಒಂದು ಶುಭ್ರವಾದಂಥ ಬಟ್ಟೆ, ಇಲ್ಲ ಅಂದರೆ ನೀವು ದೇವ್ರ ಮನೆಯಲ್ಲಿ ಒರೆಸೋದಕ್ಕೆ ವಸ್ತ್ರಗಳನ್ನು ಇಟ್ಕೊಂಡಿರ್ತೀರಲ್ಲ, ಸೊ ಅದೇ ವಸ್ತ್ರದಲ್ಲಿ ನಾನು ಅದನ್ನು ಕ್ಲೀನಾಗಿ ಒಳಗಡೆ ಎಲ್ಲ ಒರೆಸ್ಕೊಂಡು, ಅದಾದಮೇಲೆ ಅರಿಶಿನ ಎಲ್ಲ ಸುತ್ತ ಸವರಿ ಹೊರಗಡೆ ಒಳಗಡೆ ಎರಡೂ ಕಡೆ ಅರಿಶಿನ ಸವರಿ ಕುಂಕುಮ ಇಟ್ಬಿಟ್ಟು, ಅದಾದಮೇಲೆ ನಾನು ಅದಕ್ಕೆ ತುಪ್ಪದ ಬತ್ತಿಯನ್ನು ಹಚ್ಚೋವಂಥದ್ದು. ಅಂದರೆ ನಾನು ಗೆಜ್ಜೆ ಬತ್ತಿ ಏನು ಬರುತ್ತೆ ಅದನ್ನು ನಾನು ತುಪ್ಪದಲ್ಲಿ ಅಜ್ಜಿ ರೆಡಿ ಮಾಡಿ ಮೊದಲೇ ಇಟ್ಕೊಂಡಿರ್ತೀನಿ. ಸೊ ಅದನ್ನೇ ನಾನು ಸ್ಪೆಷಲ್ ಪೂಜೆಗಳಲ್ಲಾಗ್ಬೋದು ಅಥವಾ ಈ ಥರ ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆ, ತುಪ್ಪದ ದೀಪಗಳೆಲ್ಲ ಬೇಕಾಗುತ್ತಲ್ಲ, ತುಪ್ಪದ ಬತ್ತಿ ಹಚ್ಚೋದಕ್ಕೆ ನಾನು ಇದೇ ರೀತಿಯಾಗಿ ಯೂಸ್ ಮಾಡ್ಕೊಳೋದು. ಮತ್ತು ಅದ್ರ ಜೊತೆ ಕರ್ಪೂರನೂ ಅಷ್ಟೇ, ನಾನು ಕರ್ಪೂರ ಬೆಳಗೋ ಜಾಗದಲ್ಲೂ ಸಹ ನಾನು ಪ್ರತಿದಿನದ ಪೂಜೆಯಲ್ಲೂ ನಾನು ತುಪ್ಪದ ಬತ್ತಿನೇ ಬೆಳಗೋ ಅಂಥದ್ದು. ಅದಕ್ಕೋಸ್ಕರ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿ ಆ ಡಬ್ಬದ ಪೂರ್ತಿ ಮಾಡಿಟ್ಕೊಂಡ್ರೆ ಒಂದು 15-20 ದಿವಸ ಇಲ್ಲ ಒಂದು ತಿಂಗಳಂತೂ ಮ್ಯಾಕ್ಸಿಮಮ್ ಬಂದೇ ಬರುತ್ತೆ. ಸೊ ಅದೇ ರೀತಿಯಾಗಿ ಮಾಡ್ಕೊಳೋ ಅಂಥದ್ದು. ಇನ್ನು ಇದ್ರ ಜೊತೆಯಲ್ಲಿ ಮೇನ್ ಮುಖ್ಯವಾಗಿರೋವಂಥ ವಿಷಯ ಅಂದರೆ ಉಪ್ಪಿನ ದೀಪ ಹಚ್ಚೋದು. ಈಗಂತೂ ತುಂಬ ಜನ ತುಂಬ ಸಂಕಲ್ಪ ಮಾಡಿಕೊಂಡು ಆಷಾಢ ಶುಕ್ರವಾರಗಳಲ್ಲೇ ಆಗ್ಬೋದು ಅಥವಾ ಏನಾದರೂ ಒಂದು ಬೇಡಿಕೆಗಳನ್ನು ಇಟ್ಕೊಂಡು ಮಾಮೂಲಿ ಶುಕ್ರವಾರಗಳಲ್ಲೂ ಸಹ 3 ವಾರ 5 ವಾರ ಇಲ್ಲ 9 ವಾರಗಳ ರೀತಿಯಾಗಿ ಉಪ್ಪಿನ ದೀಪನ ಹಚ್ಚುವಂಥದ್ದನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ. ನಾನು ಅದೇ ರೀತಿಯಾಗಿ ಒಂದು 2-3 ವರ್ಷಗಳಿಂದನೂ ಮಾಡ್ತಾ ಬಂದಿದ್ದೀನಿ. ಸೊ ಇದು ಮಾಡ್ತಾ ಇರೋದ್ರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸಂತೋಷ, ಮನೆಯಲ್ಲಿ ಬೇಕಾಗಿರುವಂಥದ್ದು ಒಂದು ಶಾಂತಿ, ನೆಮ್ಮದಿ ಅಲ್ವಾ. ಸೊ ಆ ಮನೆಗೆ ಒಂದು ಸಮೃದ್ಧಿಯಾಗಿರುವಂಥದ್ದೇ ಆಗ್ಬೋದು, ಪ್ರತಿಯೊಂದು ಸಿಗುತ್ತೆ ಅಂತ ಹೇಳ್ಬೋದು. ಅಂದರೆ ಇದು ನನ್ನ ಪರ್ಸ್ನಲ್ಲಾಗಿ ನಾನು ಹೇಳ್ತಾ ಇದ್ದು, ಅಂದರೆ ಹಣಕಾಸಲ್ಲೇ ನಾವು ಅಭಿವೃದ್ಧಿ ಆಗಬೇಕು ಅಂತ ಏನಿಲ್ಲ. ಮನೆಯಲ್ಲಿ ಒಂದು ನೆಮ್ಮದಿಯಾಗಿದ್ದೀವ, ಮನೆಯಲ್ಲಿ ಯಜಮಾನ್ರುಗಳಾಗ್ಬೋದು, ಅತ್ತೆ ಮಾವ ಮಕ್ಕಳು ಪ್ರತಿಯೊಬ್ಬರು ಆರೋಗ್ಯದಿಂದ ಇದ್ದಾರಾ, ಇದೇ ಅಲ್ವಾ ಮನೆಗೆ ಬೇಕಾಗಿರೋದು. ಅದೇ ಕಾರಣದಿಂದ ನಾನು ಅಷ್ಟೇ ಈ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇರೋದು. ಒಂದು 2 ವರ್ಷಗಳಿಂದ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ ಉಪ್ಪಿನ ದೀಪನ ಯಾವ ರೀತಿಯಾಗಿ ಹಚ್ಚೋದು ಅಂತ. ಬಟ್ ಆದರೆ ನಾನು ಒಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬ್ರೀಫಾಗಿ, ಸಿಂಪಲ್ಲಾಗಿ. ಅಂದರೆ ನಾನು ಅದು ವೀಡಿಯೋನ ಶೂಟ್ ಮಾಡ್ಕೊಳೋಕ್ಕೆ ಆಗಿರಲಿಲ್ಲ, ಯಾಕಂದರೆ ಬೆಳಗ್ಗೆ ಹೊತ್ತು ತುಂಬ ಹರಿಬರಿಯಲ್ಲಿ ಕೆಲಸಗಳನ್ನು ಮಾಡ್ಕೊತಾ ಇರ್ತೀವಲ್ಲ, ಅದಕ್ಕೋಸ್ಕರ ಈಗ ನಾನು ಅದಕ್ಕೆ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನಿಮಗೆ ಯಾವ ರೀತಿಯಾಗಿ ನಾನು ಉಪ್ಪಿನ ದೀಪನ ಹಚ್ಕೊಳೋದು ಅಂತ. ಮೊದಲನೇದಾಗಿ ಒಂದು ಮಣ್ಣಿನ ದೀಪ ಬರುತ್ತಲ್ಲ, ಸೊ ಆ ದೀಪಕ್ಕೆ ಪೂರ್ತಿಯಾಗಿ ಕೆಳಗೆ ಮೇಲ್ಗಡೆ ಒಳಗಡೆ ಪೂರ್ತಿ ಅರಿಶಿನ ನೀವು ಸವರ್ಕೊಂಡು, ದೀಪ ಇಡೋದಕ್ಕೆ ಒಂದು ತಟ್ಟೆಯನ್ನು ಯೂಸ್ ಮಾಡ್ಕೊತೀವಲ್ಲ, ನಾನು ತಾಮ್ರದ ತಟ್ಟೆನ ಯೂಸ್ ಮಾಡೋದು. ಆ ತಟ್ಟೆಗೂ ಅಷ್ಟೇ ಅರಿಶಿನ ಎಲ್ಲ ಬಳ್ದುಬಿಟ್ಟು ಅದ್ರ ಮೇಲೆ ದೀಪನ ಇಡ್ತೀನಿ, ಒಂದು ದೀಪ. ಆ ದೀಪಕ್ಕೆ ಅರಿಶಿನ ಎಲ್ಲ ಇಟ್ಬಿಟ್ಟು ಸುತ್ತ ಕುಂಕುಮದಿಂದ ಅಲಂಕಾರ ಮಾಡಿ ಆ ಮಧ್ಯದಲ್ಲಿ ಉಪ್ಪನ್ನು ಸುರಿಯುವಂಥದ್ದು. ಅಂದರೆ ನಿಮಗೆ ಎಷ್ಟು ಆಗುತ್ತೆ ಅಷ್ಟು ನೀವು ಉಪ್ಪನ್ನು ಹಾಕ್ಬೋದು. ಆ ಉಪ್ಪಿನ ಮೇಲೆ ಅರಿಶಿನ, ಕುಂಕುಮ, ಅಕ್ಷತೆ ಕಾಳನ್ನು ಇಟ್ಬಿಟ್ಟು ಅದ್ರ ಮೇಲೆ ಮತ್ತೆ 2 ಜೋಡಿ ದೀಪಗಳನ್ನು ಇಡಬೇಕು. ಅಂದರೆ ಒಂದು ದೀಪದ ಮೇಲೆ ಇನ್ನೊಂದು ದೀಪಗಳನ್ನು ಇಡಬೇಕಾಗಿರುತ್ತದೆ. ಆ 2 ದೀಪಗಳಿಗೂ ಅಷ್ಟೇ ಅರಿಶಿನಗಳನ್ನು ಮೇಲೆ ಕೆಳಗೆ ಒಳಗಡೆ ಎಲ್ಲದಕ್ಕೂ ಅರಿಶಿನದಿಂದ ಸವರಿ ಅದಕ್ಕೂ ಕುಂಕುಮನ ಇಟ್ಬಿಟ್ಟು ಒಂದ್ರ ಮೇಲೆ ಒಂದು ದೀಪನ ಇಟ್ಟು ಅದಕ್ಕೆ ಬತ್ತಿ ಹಾಕಿ, ಅದಕ್ಕೆ ನೀವು ತುಪ್ಪ ಇಲ್ಲ ಹರಳೆಣ್ಣೆ ಏನು ಬೇಕಾದರೂ ನಿಮ್ಮ ಶಕ್ತಿ ಅನುಸಾರ ನೀವು ಹಾಕೊಬೋದು. ಇನ್ನು ಅದಾದಮೇಲೆ ದೀಪಕ್ಕೆ ಬಂದು 3 ಲವಂಗ ಮತ್ತು ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ ದೀಪನ ಹಚ್ಚೋದ್ರಿಂದ ಒಂದು ಮನಸ್ಸಿಗೆ ಶಾಂತಿ ಅನ್ನೋದಾಗ್ಬೋದು. ಮತ್ತು ಅದರ ಸ್ಮೆಲ್ ಮನೆ ತುಂಬ ಹರಡಿದಾಗ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆ ತುಂಬ ಹರಡಿರುತ್ತೆ. ಬರೀ ಉಪ್ಪಿನ ದೀಪ ಹಚ್ದಾಗಲೇ ಅಂತ ಅಲ್ಲ, ನೀವು ಡೈಲಿ ಪೂಜೆಯಲ್ಲೂ ಸಹ ನೀವು ಇದನ್ನು ಮಾಡ್ಕೊಬೋದು. ಇನ್ನು ನಾನು ಪ್ರತಿಯೊಂದು ಎಲ್ಲ ದೀಪಗಳನ್ನು ಹಚ್ಕೊಂಡು ಇದಾದಮೇಲೆ ಕಾಮಾಕ್ಷಿ ದೀಪ, ಡೈಲಿ ಹಚ್ಚುವಂಥ 2 ದೀಪಗಳು, ಉಪ್ಪಿನ ದೀಪ, ಎಲ್ಲ ದೀಪಗಳನ್ನು ಹಚ್ಕೊಂಡು ಅದಾದಮೇಲೆ ಊದುಗಡ್ಡಿಯನ್ನು ಹಚ್ಚಿ ಅದನ್ನು ಸಹ ದೇವ್ರ ಮನೆಯಲ್ಲೆಲ್ಲ ಬೆಳಗಿ ಹೊರಗಡೆ ಇರುವಂಥ ಫೋಟೋಗಳಿಗೆ, ಮೇನ್ ಡೋರಲ್ಲಿ ಎಲ್ಲ ಕಡೆ ಬೆಳಗಿ ಅದಾದಮೇಲೆ ನಾನು ಕರ್ಪೂರ ಹಚ್ಚೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರನೇ. ಕರ್ಪೂರದ ಬದಲು ಏನು ತುಪ್ಪದ ಬತ್ತಿನ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನೇ ನಾನು ಹಚ್ಕೊಳೋವಂಥದ್ದು. ಇನ್ನು ಅದಾದಮೇಲೆ ಮೇನ್ ಡೋರ್ ಹತ್ರ ಒಂದು ಕರ್ಪೂರನ ಹಚ್ಚಿ ಅಲ್ಲಿ ಇಡ್ತೀನಿ. ಅದಾದಮೇಲೆ ಮತ್ತೆ ಒಳಗಡೆ ಎಲ್ಲ ಬಂದು ನಿಂಬೆಹಣ್ಣು ದೀಪ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನು ಬೆಳಕೊತಾ ಇದ್ದೀನಿ ಎಲ್ಲ ದೇವ್ರುಗಳಿಗೂ.
ನಿಂಬೆಹಣ್ಣು ದೀಪ ಎಲ್ಲ ಬೆಳಗಿ ಇಟ್ಟಾದಮೇಲೆ ಕೊನೆಯದಾಗಿ ನಾನು ಸಾಂಬ್ರಾಣಿಯನ್ನು ಹಚ್ಚಿ ಎಲ್ಲ ದೇವ್ರುಗಳಿಗೂ ಬೆಳಗಿ ಮತ್ತು ಸೈಡಲ್ಲಿ ಇಡೋವಂಥದ್ದು ನನ್ನ ಅಭ್ಯಾಸ ಆಗಿದೆ ಪೂಜೆಯಲ್ಲಿ. ಇದು ಇವಾಗ ಅಂತ ಅಲ್ಲ, ನಾನು ಯಾವಾಗ ಪೂಜೆ ಮಾಡಿದ್ರೂ ಉಪ್ಪಿನ ದೀಪ ಹಚ್ಚದಲ್ಲೇ ಇರಲಿ, ಇದಂತೂ ತುಂಬ ಕಂಪಲ್ಸರಿಯಾಗಿ ನಾನು ಮಾಡೇ ಮಾಡ್ತೀನಿ. ಸಾಂಬ್ರಾಣಿಯನ್ನು ಮನೆಯಲ್ಲಿ ಹಚ್ಚಿ ಅದ್ರ ಜೊತೆಗೆ ನಾವು ತುಪ್ಪನ ಯೂಸ್ ಮಾಡಿಕೊಂಡು ದೀಪಗಳನ್ನು ಹಚ್ಚೋದಾಗಿರ್ಬೋದು, ಇದೆಲ್ಲ ಮನೆಯಲ್ಲಿ ತುಂಬ ಪಾಸಿಟಿವ್ ಅನ್ನೋದನ್ನು ತುಂಬಿರುತ್ತೆ. ಮನೆಯಲ್ಲಿ ಒಂದು ದುಡ್ಡಿದ್ರೇ, ಆವಾಗಲೇ ಹೇಳ್ದಾಗೆ ದುಡ್ಡಿದ್ರೇ ಸಂಸಾರ ಒಂದು ಚೆನ್ನಾಗಿರುತ್ತೆ ಅನ್ನೋದಲ್ಲ, ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಎಷ್ಟು ತುಂಬಿರುತ್ತೆ ಆವಾಗ ಮನೆಯಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯ ಅನ್ನೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಪೂಜೆ ಆಚರಣೆಗಳನ್ನು ಮನೆಯಲ್ಲಿ ಮಾಡೋ ಅಂಥದ್ದು. ಕಷ್ಟ ಅನ್ನೋದು ಯಾರಿಗಿರಲ್ಲ ಹೇಳ್ರಿ. ಒಂದು ದುಡ್ಡು ಕಾಸಲ್ಲಾಗ್ಬೋದು, ಪ್ರತಿಯೊಬ್ಬರೂ ದುಡಿದ್ರೇ ಅವ್ರವ್ರ ಜೀವನ ಅನ್ನೋದು ಇರುತ್ತೆ. ಒಬ್ಬೊಬ್ಬರಿಗೆ ಇವತ್ತು ದುಡಿದ್ರೆ ಮಾತ್ರ ಇವತ್ತಿನ ಊಟ ಅನ್ನೋದು ಸಿಗೋದು. ಅಷ್ಟು ಕಷ್ಟಗಳಲ್ಲಿ ಎಲ್ಲರೂ ಜೀವನ ಮಾಡ್ತಿದ್ದಾಗ ನಾವು ಎಲ್ಲ ಕೆಲಸಗಳಿಗೆ ಟೈಮ್ ಕೊಟ್ಟೋದಕ್ಕಿಂತ ಹೆಚ್ಚಾಗಿ ನಾವು ಪೂಜೆ ಮಾಡೋದಕ್ಕೆ, ನಮ್ಮ ಮನೇನ ಚೆನ್ನಾಗಿ ಇಟ್ಕೊಳೋದಕ್ಕೆ, ಪೂಜೆಗೆ ಒಂದಷ್ಟು ಮಹತ್ವರವಾಗಿ ಟೈಮ್ ಕೊಟ್ಟು ನಾವು ಪೂಜೆ ಮಾಡಿದ್ರೆ ಸಾಕು. ದೇವರು ಇವಾಗ ನೋಡಿ, ನಾನು ಏನೋ ಎಡೆಗೇನೂ ಸಹ ನನಗೆ ಇವತ್ತು ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ, ನಾನು ಏನೂ ಮಾಡೂ ಇಲ್ಲ. ಅದೇ ರೀತಿಯಾಗಿ ದೇವರು ಎಡೆ ಮಾಡಬೇಕು, ನೀವು ಒಬ್ಬಟ್ಟೆ ಮಾಡಬೇಕು, ಏನಾದರೂ ಸ್ವೀಟ್ ಮಾಡಲೇಬೇಕು ಅನ್ನೋ ರೀತಿ ಎಲ್ಲ ಏನಿಲ್ಲ. ಟೈಮ್ ಕೊಟ್ಟು ಮನಸ್ಸಿಟ್ಟು 10 ನಿಮಿಷ ಆಗಲಿ ಪೂಜೆ ಮಾಡಿ. ಅದು ತುಂಬ ಸಮಾಧಾನ ಮನಸ್ಸಿಗೆ. ಕಷ್ಟ, ಮನಸ್ಸಿಗೆ ನೋವು ಅನ್ನೋದು ಇದ್ದೇ ಇರುತ್ತೆ. ನನಗೂ ಅಷ್ಟೇ ತುಂಬ ಇದೆ. ಬಟ್ ಆದರೆ ಕ್ಯಾಶುವಲ್ ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ನನ್ನ ಮಗಳಿಗೆ ಹುಷಾರಿರಲಿಲ್ವಲ್ಲ, ಸೊ ಅವ್ರಿಗೆ ಒಂದಷ್ಟು ಔಷಧಿಗಳನ್ನೆಲ್ಲ ಕೊಟ್ಟಿದ್ದರು. ಅದರಲ್ಲಿ ಸ್ವಲ್ಪ ಐರನ್, ಕ್ಯಾಲ್ಶಿಯಮ್ ಎಲ್ಲ ಕಮ್ಮಿ ಆಗಿದೆ ಅಂತ ಅದಕ್ಕೂ ಸಹ ಕೊಟ್ಟಿದ್ದರು. ಬೆಳಗ್ಗೆ ಎದ್ದಾಗಲೇ ಔಷಧಿ ಒಂದು ಕುಡಿಸ್ಬೇಕಿತ್ತು. ಸೊ ಅದನ್ನು ಸಹ ಅವ್ರಿಗೆ ಕುಡಿಸ್ಕೊಂಡು ಅಲ್ಲಿಂದ ಡೈರಿ ಕಡೆ ಬಂದು ನಾವು ಇನ್ನು ಬೆಳಗ್ಗೆ ಹಾಲು ಅಳ್ಸೋ ಕೆಲಸ ಎಲ್ಲ ಇತ್ತಲ್ಲ, ಸೊ ಬಂದು ಡೈರಿಲಿನೂ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ. ಡೈರಿಗೆ ಬಂದೋಳೆ ನಾನು ಫಸ್ಟು ಮಿಷಿನ್ನೆಲ್ಲ ಆನ್ ಮಾಡಿ ಇಟ್ಕೊಂಬಿಟ್ಟು ಫಸ್ಟ್ ಮಾಡೋ ಕೆಲಸನೇ ಕ್ಲೀನಾಗಿ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಬರ್ತೀನಿ. ಬಿಕಾಸ್ ಇಲ್ಲೂ ಅಷ್ಟೇ ನಾನು ಒಂದು ದೇವ್ರ ಫೋಟೋನ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೆಳಗ್ಗೆ ಸಂಜೆ 2 ಟೈಮು ಪೂಜೆಯನ್ನು ಸಹ ನಾನು ಮಾಡ್ಕೊತೀನಿ. ಆ ಕಾರಣಕ್ಕೋಸ್ಕರ ಡೈಲಿ ನಾನು ಡೈರಿನ ಕ್ಲೀನಾಗಿ ಒಂದು ಕಡೆಯಿಂದ ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಇನ್ನು ಹಾಲು ಅಳಿಸೋ ಅಂಥ ಕೆಲಸಗಳೇ ಆಗಿರ್ಬೋದು, ಏನೇನು ಕೆಲಸಗಳಿರ್ತವೆ ಅದನ್ನೆಲ್ಲ ನಾನು ಮಾಡ್ಕೊಳೋ ಅಂಥದ್ದು. ಇನ್ನು ಡೈರಿಯಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 8:15, 8:30 ಆಗಿತ್ತು ಬೆಳಗ್ಗೆ ಟೈಮಿಂಗ್ಸು. ಅಲ್ಲಿಂದ ಬಂದೊಳೆ ಅವಲಕ್ಕಿಯನ್ನು ನೆನಾಕಿ ಇಟ್ಕೊಂಡಿದ್ದೆ. ಅವಲಕ್ಕಿ ಟಿಫನ್ನ ಮಾಡ್ಕೊಳೋದಕ್ಕೆ ನಾನು ರೆಡಿ ಮಾಡಿಕೊಂಡೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮಗೆ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ವರೆಗೂ ನೋಡಿರೋರ್ಗಂತೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. Thank you for watching. Love you all.